ಬುದ್ಧ, ಬಸವಣ್ಣ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಪ್ರಜಾಪ್ರಭುತ್ವದಲ್ಲಿ ದಲಿತರ ಸ್ಥಾನಮಾನ ಕುರಿತು ರಾಜ್ಯಮಟ್ಟದ ವಿಚಾರ ಸಂಕಿರಣ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಬುದ್ಧನ ಕರುಣೆ, ಬಸವಣ್ಣನ ಸಮಾನತೆ ಹಾಗೂ ಅಂಬೇಡ್ಕರ್ ಅವರ ಪ್ರಜ್ಞೆಯ ಸಂದೇಶಗಳನ್ನು ಸ್ಮರಿಸಲಾಯಿತು. ಸಮಾಜದಲ್ಲಿರುವ ಅಸಮಾನತೆ, ಜಾತಿ ವ್ಯವಸ್ಥೆ, ಶಿಕ್ಷಣದ ಸವಾಲುಗಳು ಹಾಗೂ ಮಹಿಳೆಯರ ಭಾಗವಹಿಸುವಿಕೆ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ಸಂವಿಧಾನದ ಮೂಲ ಆಶಯಗಳಾದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಜನರಿಗೆ ತಲುಪಿಸುವ ಅಗತ್ಯತೆಯನ್ನು ವಕ್ತಾರರು ಒತ್ತಿ ಹೇಳಿದರು. ದಲಿತ ಸಮುದಾಯದ ಸಬಲೀಕರಣ, ಶಿಕ್ಷಣದ ಮಹತ್ವ ಹಾಗೂ ಮಹಿಳೆಯರ ನಾಯಕತ್ವದ ಕುರಿತು ಮಹತ್ವದ ಅಭಿಪ್ರಾಯಗಳು ವ್ಯಕ್ತವಾದವು. ಶೋಷಣೆ ಮುಕ್ತ, ಜಾತಿರಹಿತ ಮತ್ತು ಸಮಾನತೆಯ ಸಮಾಜ ನಿರ್ಮಾಣವೇ ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಅವರ ಕನಸಾಗಿದೆ ಎಂದು ವಿಚಾರ ಸಂಕಿರಣದಲ್ಲಿ ತಿಳಿಸಲಾಯಿತು. ಕರ್ನಾಟಕ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯದ ಜನತೆಗೆ ನಾವು ಇವತ್ತು ಸ್ಥಿತಿಗತಿಗಳ ಬಗ್ಗೆ ಒಂದು ವಿಚಾರ ಸಂಕಿರಣ ಮಾಡುವ ಮುಖಾಂತರ, ತಮ್ಮ ಮಾಧ್ಯಮದ ಮುಖಾಂತರ ನಾನು ಇವತ್ತು ಎಲ್ಲರಿಗೂ ಕೂಡ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. 75 ವರ್ಷ ಆದರೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ದಲಿತರು ಇನ್ನೂ ಮುಂದೆ ಬಂದಿಲ್ಲ. ಇನ್ನೂ ಕೂಡ ಹಾಗೆ ಹಿಂದೆ ಇದ್ದೀವಿ. ಶಿಕ್ಷಣದಲ್ಲಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ನಾವು ಇನ್ನೂ ಕೂಡ 75 ವರ್ಷ ಆದರೂ ಕೂಡ ಇನ್ನೂ ಹಿಂದೆ ಇದ್ದೀವಿ ಅಂತಕ್ಕಂಥ ಆತಂಕ ನಮ್ಮೆಲ್ಲರಲ್ಲೂ ಕೂಡ ಮೂಡಿದೆ. ಹಾಗಾಗಿ ಸಂಘಟನೆ ಇಡೀ ರಾಜ್ಯಾದ್ಯಂತ ಈ ಒಂದು ದಲಿತರ ಸ್ಥಾನಮಾನ ಕುರಿತು ವಿಚಾರ ಸಂಕಿರಣಗಳು ಮಾಡುವ ಮುಖಾಂತರ ಜನಜಾಗೃತಿ ಮಾಡಬೇಕು ಅಂತೇಳಿ ನಾವು ಇವತ್ತು ಸಂಘಟನೆ ತೀರ್ಮಾನ ಮಾಡಿ ಮೊದಲಿಗೆ ಇವತ್ತು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈ ಒಂದು ವಿಚಾರ ಸಂಕಿರಣ ಇಡೀ ರಾಜ್ಯಾದ್ಯಂತ ಇವತ್ತು ಚರ್ಚೆಯನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸರ್, ಅಧ್ಯಕ್ಷರೇ, ನೂತನವಾಗಿ ಸರ್ಕಾರ ರಚನೆ ಆಗಿದೆ, ಅದರಲ್ಲಿ ಸಮುದಾಯಕ್ಕೆ ತೃಪ್ತಿ ತಂದಿದೆ ಸರ್ ಸಚಿವ ಒಂದು. ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಕಳೆದ ಚುನಾವಣೆಯಲ್ಲಿ ನಮ್ಮ ಎಲ್ಲ ದಲಿತ ಸಮುದಾಯದವರು ಸೇರಿ, ನಮ್ಮೆಲ್ಲ ದಲಿತ ಸಂಘಟನೆಗಳು ಕೂಡ ಒಟ್ಟಾಗಿ ಬಿಜೆಪಿ ಪಕ್ಷವನ್ನು ದೂರ ಬಿಡಬೇಕು, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಆಸೆ ಇಟ್ಟು ನಾವು 90% ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಓಟನ್ನು ಮತವನ್ನು ಹಾಕಿದ್ವಿ. ಆದರೆ ಕಾಂಗ್ರೆಸ್ ಪಕ್ಷ ಕೂಡ ಅಷ್ಟೇ ನಮ್ಮಿಂದ ಮತವನ್ನು ಗಳಿಸ್ಕೊಂಡು ಅಧಿಕಾರಕ್ಕೆ ಬಂದಂಥ ಪಕ್ಷ ಇವತ್ತು ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು, ಮುಖ್ಯಮಂತ್ರಿ ಕೂಡ ಕೊಟ್ಟಿಲ್ಲ, ಒಂದು ಒಳ್ಳೆ ಮಂತ್ರಿ ಹುದ್ದೆನೂ ಕೂಡ ಕೊಟ್ಟಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಕೂಡ ನಮಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದೆ. ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ದಲಿತ ಸಮುದಾಯದ ಶಾಸಕರುಗಳಿಗೆ ಮಂತ್ರಿನ ಕೊಡಬೇಕು ಅಂತೇಳಿ ನಾನು ಹೈಕಮಾಂಡ್ನಲ್ಲಿ ಮತ್ತು ರಾಜ್ಯ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರೆಲ್ಲ ಒತ್ತಾಯವನ್ನು ಮಾಡ್ತೇನೆ. ಲಾಸ್ಟ್ ಕಡೆ ಪ್ರಶ್ನೆ ಅಧ್ಯಕ್ಷ, ದಲಿತ ಸಂಘಟನೆಗಳು ಒಗ್ಗಟ್ಟಾದ್ರೆ ಬಲ ಬರುತ್ತೆ, ಇನ್ನೂ ಹೆಚ್ಚಾಗುತ್ತೆ, ಅವಾಗ ಸರ್ಕಾರಕ್ಕೆ ಮಣಿಸ್ಬೋದು ಅಂತ ಅನ್ಸಲ್ವಾ? ಖಂಡಿತವಾಗ್ಲೂ ನಾವು ಆ ಒಂದು ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸಂಘಟನೆಗಳು ಒಟ್ಟಾಗಿ ಒಂದು ಶಕ್ತಿಯಾಗಿ ರಾಜ್ಯದಲ್ಲಿ ಹೊರಹೊಮ್ಮಬೇಕು, ಆವಾಗ ಮಾತ್ರ ಸಾಧ್ಯ ಆಗುತ್ತೆ ಈ ಒಂದು ಸರ್ಕಾರಗಳನ್ನ ಎದುರಿಸಲಿಕ್ಕೆ ಅಂತೇಳಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಬೇಕು ಅನ್ನೋ ಮಾತುಕತೆಗಳು ನಡೀತಾ ಇದೆ. ನಾವೆಲ್ಲ ಸಂಘಟನೆಗಳು ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಒಂದು ವೇದಿಕೆಗೆ ಬಂದು ಒಂದು ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸರ್, ಒಟ್ಟಾರೆ ಕಡೆಯದಾಗಿ ಇವತ್ತಿನ ಅಂತಿಮ ತೀರ್ಮಾನ ಯಾವ ರೀತಿ ಕೈಗೊಂಡ್ರೆ ಅದ್ರ ಬಗ್ಗೆ ಹೇಳಿ ಸರ್. ಈ ಒಂದು ವಿಚಾರ ಸಂಕಿರಣದಲ್ಲಿ ನಮ್ಮ ಕೋಟಗಾಣಿ ರಾಮಯ್ಯನವರು ಕೂಡ ವಿಚಾರವನ್ನು ಮಂಡಿಸಿದ್ರು, ನಮ್ಮ ಸಿ ನಾರಾಯಣ ಅವರು ಕೂಡ ವಿಚಾರವನ್ನು ಮಂಡಿಸಿದ್ದಾರೆ, ನಮ್ಮ ಸಂಘಟನೆಯ ಎಲ್ಲ ಸಿ ರಾವಣ ಅವರು ಕೂಡ ವಿಚಾರವನ್ನು ಮಂಡಿಸಿದ್ದಾರೆ, ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕೂಡ ಮಾತನಾಡಿದ್ದು ಚರ್ಚೆ ಆಗಿದೆ. ನಾವೆಲ್ಲರೂ ಕೂಡ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ದಲಿತರ ಬಗ್ಗೆ ಸರಿಯಾದ ರೀತಿಯಲ್ಲಿ ನೀವು ಎಚ್ಚರವನ್ನು ವಹಿಸಿಲ್ಲ ಅಂತ ಹೇಳಿದ್ರೆ, ನಮ್ಮ ದಲಿತರಿಗೆ ಸರಿಯಾದ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಮುಂಬರುವ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾನು ಈ ಮುಖಾಂತರ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಆಳ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿ ಇರ್ಬೋದು, ರಾಜ್ಯದ ಅಧ್ಯಕ್ಷರು ಇರ್ಬೋದು, ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಹೇಳ್ತೇನೆ. ನನ್ನ ಹೆಸರು ಕೆಂಪಯ್ಯ ಸಾಗ್ಯ ಅಂತೇಳಿ DSS ರಾಜ್ಯ ಸಂಘಟನಾ ಸಂಚಾಲಕರು.